ಒಕ್ಕಲಿಗರ ಸಮಾಜಕ್ಕೆ ಸೇರಿರ್ತಕ್ಕಂಥ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಮಾಜಿ ಸದಸ್ಯರು, ನಮ್ಮ ಹೆಗ್ಡೆಯವರು ಇದ್ದಾರೆ ಅಲ್ಲೇ, ಜಯಪ್ರಕಾಶ್ ಹೆಗ್ಡೆಯವರು ಎಲ್ಲ ಚರ್ಚೆ ಈಗ ತಾನೇ ಪ್ರಾರಂಭ ಆಯಿತು. ನಾನು ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಮಾತಾಡಿ ಬಂದೆ. ನಾನೇನು ಹೇಳಿದೆ ಅಂದರೆ, ಈಗ ಕಾಂತರಾಜ್ ಆಯೋಗ ವರದಿ ಕೊಟ್ಟಿತ್ತು. ಅದಾದಮೇಲೆ ಜಯಪ್ರಕಾಶ್ ಹೆಗ್ಡೆಯವರು ಕೂಡ ವರದಿ ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನೇಮಕ ಮಾಡಿದ್ದು BJP ಸರ್ಕಾರದಲ್ಲಿ. ಈಗ ವರದಿ ಬಂದಿದೆ. ಅದರಲ್ಲಿ ಇನ್ನು ಕ್ಯಾಬಿನೆಟ್ಟಲ್ಲಿ 17ನೇ ತಾರೀಕು ಮೀಟಿಂಗ್ ಇದೆ, ಡಿಸ್ಕಷನ್ಸ್ ಮಾಡ್ಬೋದು. ಅದಾದಮೇಲೆ ವಿಧಾನಸಭೆಗೆ ಬರುತ್ತೆ, ವಿಧಾನ ಪರಿಷತ್ತಿಗೆ ಬರುತ್ತೆ, ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ, ಇಲ್ಲ ಡಿಬೇಟ್ ಆಗುತ್ತೆ. ಮತ್ತು ಏನು ನ್ಯೂನತೆಗಳಿದ್ದರೆ ಸರ್ ಮಾಡ್ಕೋಬೋದಲ್ಲ. 90 ದಿನಗಳ ಕಾಲ ಅವಕಾಶ ಇದೆ. ನ್ಯೂನತೆಗಳಿದ್ದರೆ ಸರ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಹೇಳಿ ಬಂದೆ. ಈಗ ಸಮುದಾಯಗಳ ಬೇಸರ ಇದೆಯಲ್ಲ ಸರ್, ಅದನ್ನು ಸರ್ಕಾರ ಓಪನ್ ಮೈಂಡಿಂದ ನೋಡ್ತಾ ಇದೆಯಾ? ಈಗ ಸಮುದಾಯಗಳು ಏನಾಗುತ್ತೆ, ಅಕ್ಯುರೇಟಾಗಿ ಯಾರಿಗೂ ಕೂಡ ಯಾವ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಬೆಳಿಗ್ಗೆ ನಮ್ಮ ರೆಡ್ಡಿ ಜನಸಂಘಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಈ ರಿಪೋರ್ಟ್ ಪ್ರಕಾರ 7.5 ಲಕ್ಷ ಜನ ಇದ್ದಾರೆ. ನಾನು ನಮ್ಮ ಮುಖಂಡರುಗಳಿಗೆಲ್ಲ ಕೇಳಿದೆ, ನಮ್ಮ ಹತ್ರ ಏನಾದರೂ ಎಷ್ಟು ಜನ ಇದ್ದೀವಿ ಅಂತ ಏನಾದ್ರು ದಾಖಲೆ ಇದೆಯಾ ಅಂತ ಕೇಳಿದೆ. ಯಾರ ಹತ್ರನೂ ಇಲ್ಲ. ನಮ್ಮ ಸಮಾಜದ ಎಷ್ಟು ಜನ ಇದ್ದಾರೆ ಅಂತೇಳಿ ಪಕ್ಕಾ ದಾಖಲೆ ಯಾರ ಹತ್ರನೂ ಯಾವಾಗಲೂ ಸರ್ವೆ ಮಾಡಿಸಿರಲಿಲ್ಲ. ಅದರಿಂದ ಏನಾದರೂ ಡೌಟ್ ಇದ್ದರೆ ಹೇಗಿದ್ರು 90 ದಿನಗಳ ಕಾಲ ಅವಕಾಶ ಇದೆ. ನಮ್ಮ ಡೌಟ್ಸ್ ಏನಾರು ಇದ್ದರೆ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮ ಇವರೆಲ್ಲರೂ ಶನಿವಾರ ಮೀಟಿಂಗ್ ಕರೆದಿದ್ದೀವಿ. ಅವರ ಅಭಿಪ್ರಾಯ ತಗೊಂಡು